ಮೊದಲು ಸಿನಿಮಾ ರೆಡಿ ಆಗುತ್ತೆ 2007ಕ್ಕೆ ಅದು ರಿಲೀಸ್ ಕೂಡ ಆಗುತ್ತೆ. ಅದೇ ಭದ್ರಾವತಿನಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಲ್ಲಿ ಅಪ್ಪ ಅಮ್ಮನ ಜೊತೆ ಸಿನಿಮಾ ನೋಡ್ತಿದ್ದ ಹುಡುಗ ನಿರ್ದೇಶಕನಾಗ್ತಾನೆ. ಡೈರೆಕ್ಟರ್ ಆಟ ಹಾಕೊಂಡೆ 20 ವರ್ಷ. ನನ್ನ ಡ್ರೀಮ್ ಇದ್ದಿದ್ದೇನೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಬಂದಿದ್ದೆ, ನನ್ನ ಕತೆಗಳನ್ನ ಹೇಳ್ಬೇಕು ಅನ್ನೋ. ಆಕ್ಚುಲಿ ಅವಾಗೆಲ್ಲ ಈ ರೀಮೇಕ್ ಸಿನಿಮಾಗಳು ಜಾಸ್ತಿ ಮಾಡೋರು ಕನ್ನಡ ಇಂಡಸ್ಟ್ರಿ. ಸೊ ನಾನು ಡೈರೆಕ್ಟರ್ ಆಗೋದಕ್ಕೆ 12 ಲಾಂಗ್ ಇಯರ್ಸ್ ಯಾಕಾಯ್ತು ಅಂದ್ರೆ ಅದಕ್ಕೆ ಕಾರಣ ನನ್ನ ಒಳಗಡೆ ಇರೋ ಒಂದು ನಾನ್ ಕಾಂಪ್ರಮೈಸಿಂಗ್ ಗುಣ. ಅವಾಗ ಹೇಳಿದ ಕತೆನೇ ಮೊಗ್ಗಿನ ಮನಸ್ಸು 2001ನಲ್ಲಿ. ಅದೇ ಫಸ್ಟ್ ನಾನು ಮಾಡಿದ ಫಸ್ಟ್ ಕತೆನೇ ಮೊಗ್ಗಿನ ಮನಸ್ಸು. 6-8 ತಿಂಗಳು ಸ್ಕ್ರಿಪ್ಟ್ ವರ್ಕ್ ಆದ್ಮೇಲೆ ಆ ಪ್ರಾಜೆಕ್ಟ್ ಡ್ರಾಪ್ ಆಯ್ತು. ಮೊಗ್ಗಿನ ಮನಸ್ಸುವಿಂದ ಇಟ್ ವಾಸ್ ಅ ಗೇಮ್ ಚೇಂಜರ್ ಆಫ್ ಕೋರ್ಸ್ ಕನ್ನಡದಲ್ಲಿ. ಪ್ರೈಮರಿ ಆಗಿ ನಾನು ಕಾನ್ಸಂಟ್ರೇಟ್ ಮಾಡೋದು ನಮ್ಮ ಸುತ್ತ ಇರುವಂತ ಪಾತ್ರಗಳು, ಘಟನೆಗಳು, ಇದನ್ನೇ ಇಟ್ಕೊಂಡು ಕತೆ ಮಾಡಬೇಕು ಅನ್ನೋದು, ಅದರಲ್ಲಿ ಆಸಕ್ತಿ ಜಾಸ್ತಿ ನನಗೆ. ಸಿನಿಮಾ ಅಂದಾಗ ಅದು ಹೆಂಗ್ ಟೇಕ್ ಆಫ್ ಆಯ್ತು ಅಷ್ಟೇ ಚೆನ್ನಾಗಿ ಲ್ಯಾಂಡ್ ಆಗ್ತದೆ. ಶಶಾಂಕ್ ಅವ್ರ ಪ್ರಕಾರ ಒಳ್ಳೆ ಸಿನಿಮಾ ಅಂದ್ರೆ ಏನು? ಅದಕ್ಕೇನು ಪ್ರಾಪರ್ ಯಾರು ಅದನ್ನ ಡಿಫೈನ್ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಈಗ ಮೊಗ್ಗಿನ ಮನಸ್ಸು ಫಿಲ್ಮ್ ನಿಮಗೆ ಸೆಕೆಂಡ್ ಟೈಮ್ ರಿಲೀಸ್ ಆಗಿ ಗೆದ್ದಿರೋ ಪಿಕ್ಚರ್. ಇದು ವಾರ ನಾವು ಕ್ಯಾನ್ಸಲ್ ಮಾಡಿದ್ದು ಅಂದ್ರೆ ಸೆನ್ಸರ್ ಇಶ್ಯೂ ಆಗಿದ್ದಕ್ಕೆ ಸರ್ಟಿಫಿಕೇಟ್ ಸಿಕ್ತು ಆ ಪಿಕ್ಚರ್ಗೆ. ಸೊ ನಾವು ಯಾವ ಆಡಿಯನ್ಸ್ಗೆ ಟಾರ್ಗೆಟ್ ಮಾಡಿ ಫಿಲ್ಮ್ ಮಾಡಿದೀವೋ ಅವರೇ ನೋಡಂಗಿಲ್ಲ ಆ ಫಿಲ್ಮ್ ಅನ್ನ ಅಂದ್ರೆ ವಾಟ್ ಇಸ್ ದ ಯೂಸ್ ಆಫ್ ಮೇಕಿಂಗ್ ದಟ್ ಫಿಲ್ಮ್? ಪುಟ್ಟಣ್ಣ ಕಣಗಾಲ್ ಅವ್ರದ್ದು ಈಗ ನಾಗರಾವ್ ಫಿಲ್ಮ್ ನೋಡಿ ನೀವು, ಅಥವಾ ಬಂಗಾರದ ಮನುಷ್ಯ ನೋಡಿ ಸಿದ್ಲಿಂಗಯ್ಯ ಅವ್ರದ್ದು. ಆ ಸಿನಿಮಾಗಳು ಯಾವತ್ತಿಗೂ ನಿಮಗೆ ಔಟ್ಡೇಟೆಡ್ ಅಂತ ಅನ್ಸೋದೇ ಇಲ್ಲ. ದೇ ಆರ್ ಎಮೋಷನಲಿ ವೆರಿ ಸ್ಟ್ರಾಂಗ್. ನಾನು ಕನ್ನಡ ಫಿಲ್ಮ್ ಮಾಡ್ತಾ ಇದ್ದೇನೆ, ಫಸ್ಟ್ ಕನ್ನಡಿಗರಿಗೆ ಅದು ಇಷ್ಟ ಆಗ್ಬೇಕು. ಇಲ್ಲಿಯವ್ರಿಗೆ ಇಷ್ಟ ಆದ್ರೆ ಅದು ತಾನಾಗೆ ಪ್ಯಾನ್ ಇಂಡಿಯಾಗೆ ಹೋಗುತ್ತೆ. ಆಮೇಲೆ ಕಾಂತಾರದ್ದು ಯಾವುದೋ ಒಂದು ಮಂಗಳೂರಲ್ಲಿರೋ ದೈವ, ಈ ನೇಟಿವಿಟಿನಲ್ಲಿರುವಂಥದ್ದು ಬಟ್ ಆ ರೀಜನ್ ಅವ್ರು ಮಾತ್ರ ಕನೆಕ್ಟ್ ಆಗ್ತಾರೆ. ಆ ಥರ ಆಗ್ಲಿಲ್ವಲ್ಲ. ಇಲ್ಲಿ ಕಾಂತಾರ ಬರೋರ್ಗೂ ಒಂದು ವಾತಾವರಣ ಇದೆ. ಅದನ್ನ ಕಾಂತಾರ ಬಂದು ಬ್ರೇಕ್ ಮಾಡಿದ್ರು. ಈ ಸಿನಿಮಾಗಳಿಂದ ಸುಮಾರು ಜನ ಲಾಂಚ್ ಮಾಡಿದ್ರ, ತುಂಬಾ ದೊಡ್ಡ ದೊಡ್ಡ ನೇಮ್ಸ್ ಕೂಡ ಆಗಿದ್ದಾರೆ. ಇವತ್ತು ರಾಕಿಂಗ್ ಸ್ಟಾರ್ ಈಶ್ವರ್ ಆಗಿರೋದು, ರಾಧಿಕಾ ಪಂಡಿತ್ ಅವರು. ಕನ್ನಡದಲ್ಲೇ ಒಂದು ಸಿನಿಮಾನ ಎಲ್ಲರಿಗೂ ರೀಚ್ ಆಗೋ ಥರ ಒಂದು ಒಳ್ಳೆ ಪಬ್ಲಿಸಿಟಿ ಮಾಡಿ ಒಂದು ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಕಂಟೆಂಟ್ ಈಸ್ ದಿ ಕಿಂಗ್ ಅನ್ನೋದನ್ನ ನಂಬುವಂತ ಡೈರೆಕ್ಟರ್.